ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ವಿಜೇತರಾದ ಸಾಗರ ಕರಾಟೆ ಪಟುಗಳಿಗೆ ಗಣ್ಯರ ಸಮಕ್ಷಮ ಅಭಿನಂದನೆ. ಆತ್ಮರಕ್ಷಣೆಗೆ ಕರಾಟೆ ಕಲಿಕೆ ಅಗತ್ಯ ಎಂದ ಡಿವೈಎಸ್ಪಿ. ಮಕ್ಕಳ ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಕ್ರೀಡೆ ಅಗತ್ಯವೆಂದ ಬಿಇಒ. ಶಿಯಾನ್ ಪಂಚಪ್ಪ ಅವರನ್ನು ಪ್ರೋತ್ಸಾಹಿಸಲು ಹೊನಗೋಡು ಸಲಹೆ. ಕರಾಟೆಗೂ ಉದ್ಯೋಗ ಮೀಸಲಾತಿ ಇದೆ ಎಂದ ವಿನೋದ್. ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಇಲ್ಲದೆ ಒಳಪ್ರವೇಶ ಮಾಡಿದರೆ ನಿರ್ದಾಕ್ಷಿಣ್ಯ ಕ್ರಮದ ಎಚ್ಚರಿಕೆ ನೀಡಿದ ಡಿವೈಎಸ್ಪಿ. ಈಗ ಸುದ್ದಿಯ ವಿವರ. ಆತ್ಮರಕ್ಷಣಾ ಕಲೆ ಕಲಿಯುವ ಮೂಲಕ ಸ್ವಯಂ ರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ತಿಳಿಸಿದರು. ಸಾಗರದ ಸಾಗರ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಭಾನುವಾರ ಶಿವಮೊಗ್ಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕರಾಟೆ ಅಕಾಡೆಮಿ, ನಾನು ಪೊಲೀಸ್ ಇಲಾಖೆ ವತಿಯಿಂದ ಇಲ್ಲಿ ಬಂದು ನಿಂತಿದ್ದೀನಿ. ಇವತ್ತು ನೋಡಿದವಾಗ ಈ ಕಾರ್ಯಕ್ರಮ ನೋಡ್ತಾ ದ ಡೇ ಆಫ್ ಸಕ್ಸಸ್ ಅಥವಾ ಮನುಷ್ಯನ ಪರಿಪೂರ್ಣತೆ ಬಗ್ಗೆ ಎರಡು ಮಾತಾಡಬೇಕಾಗ್ತದೆ. ಇವತ್ತು ಯಾರು ಸಕ್ಸಸ್ ಅಂತ ಹೇಳಿದ್ರೆ ಮೇ ಬಿ ಪಂಚಪ್ಪನವ್ರದ್ದು ಅನ್ಬೇಕು, ಅಥವಾ ಮಕ್ಕಳದ್ದು ಅನ್ಬೇಕು, ಅಥವಾ ಪೇರೆಂಟ್ಸ್ ಅನ್ಬೇಕು, ಅಥವಾ ಅಕಾಡೆಮಿದ್ ಅನ್ಬೇಕನ್ನೋಂಥ ಒಂದು ಜಿಜ್ಞಾಸೆ ನನ್ನಲ್ಲೂ ಇದೆ. ಯಾಕಂದ್ರೆ ಮನುಷ್ಯನಿಗೆ ಸಕ್ಸಸ್ ಅನ್ನುವಂಥ ಸಬ್ಜೆಕ್ಟ್ ಬಂದವಾಗ ಕೆಲವೊಂದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ಓದುವುದರಲ್ಲಿ ತೋರಿಸ್ತಾರೆ, ಇನ್ನು ಕೆಲವರು ಆಟೋಟಗಳಲ್ಲಿ ತೋರಿಸ್ತಾರೆ, ಬೇರೆ ಬೇರೆ ರೀತಿಯಿಂದ ತೋರಿಸ್ತಾ ಇರ್ತಾರೆ. ಆದರೆ ಚಿಕ್ಕ ಮಗು ಬೆಳೀತಾ ಒಂದು ದೊಡ್ಡವನಾಗ್ತಾ ಇರಬೇಕಿದ್ರೆ ಅವನಿಗೆ ಫಸ್ಟ್ ಬೇಕಾದದ್ದೇ ಬಾಡಿ ಸ್ಟಿಫನಿಂಗ್ ಅಥವಾ ಒಂದು ನಿಯಂತ್ರಿತ ಶಕ್ತಿ. ಮೇ ಬಿ ಮಕ್ಕಳಿಗೆ ಫ್ರಾಕ್ ಜಂಪ್ ಮಾಡಿಸ್ಬೋದು, ಅಥವಾ ಒಂದು ಕಾಲ ಮೇಲೆ ನಿಂತ್ಕೊಳ್ಳೋದು, ಅಥವಾ ತುರಿಗಾಲಲ್ಲಿ ನಿಲ್ಲುವಂಥ ಒಂದು ಎಕ್ಸರ್ಸೈಸ್ ಅನ್ನ ಹೇಳ್ಕೊಡ್ತಾರೆ. ಅದು ಏನನ್ನ ತೋರಿಸ್ತದೆ ಅಂತ ಹೇಳಿದ್ರೆ ಅವರ ದೈಹಿಕ ಸಾಮರ್ಥ್ಯದೊಂದಿಗೆ ಮೆಂಟಲ್ ಕೋಆರ್ಡಿನೇಷನ್. ಎಷ್ಟೋ ಮಂದಿ ತಮ್ಮ ಮಕ್ಕಳು ಒಳ್ಳೆ ಕ್ರಿಕೆಟ್ ಆಡ್ತಾರೆ ಅಥವಾ ಕರಾಟೆ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಎಲ್ಲಿ ಗೆದ್ರೆ ಮೊಬೈಲ್ ಅಂತಾರೆ. ಮೊಬೈಲಲ್ಲಿ ಎಷ್ಟೋ ಮಕ್ಕಳು ಕ್ರಿಕೆಟ್ ಅಲ್ಲಿ ಗೆಲ್ತಾ ಇರ್ತಾರೆ ಅಂತ ಹೇಳುವಂಥದ್ದು ಕೇಳಿದ್ದೀನಿ. ಸೊ ಕೇವಲ ಮನುಷ್ಯ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾದ್ರು ನಾವು ಸಹ ಪ್ರಾಣಿಗಳೇ ಆಗಿದ್ದೀವಿ ಅಂತ. ಕೇವಲ 100 50 ವರ್ಷದಲ್ಲಿ ಬರಿಗಾಲಲ್ಲಿ ನಡೀತಾ ಇದ್ದಂಥ ಮನುಷ್ಯ ಇವತ್ತು ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಬಂದಿದೆ, ಮಷಿನ್ ಲರ್ನಿಂಗ್ ಬಂದಿದೆ ಅಂತ ಹೇಳಿ ಊಟ ಮಾಡಿಸ್ಲಿಕ್ಕೂ ಸಹ ಮಷಿನ್ಗಳೇ ಬಂದಿವೆ. ಬಟ್ ಮನುಷ್ಯನ ಭವಿಷ್ಯ ಏನಾಗ್ಬೋದು? ನಾವೇ ನೋಡ್ತಾ ಇದ್ದ ಒಂದು ಕಡೆಯಿಂದ ಪ್ಲಾಸ್ಟಿಕ್ಗಳಿಂದ ಇದ್ರೆ, ಇನ್ನೊಂದು ಕಡೆಯಿಂದ ಮನುಷ್ಯನ ದೇಹದ ಸಾಮರ್ಥ್ಯ ಕುಂಠಿತ ಆಗ್ತಾನೆ ಇದೆ ಕಂಪ್ಯಾರೇಟಿವ್. ಅಲ್ಲಿ ಇಂಥ ಈ ಉದಾಹರಣೆಗೆ ಶಾಲೆಗಳು, ನಮ್ಮ BO ಸಾಹೇಬರು ಇದ್ದಾರೆ, ಶಾಲೆಗಳಲ್ಲಿ ಕೇವಲ ಶೈಕ್ಷಣಿಕ ವಿಚಾರವನ್ನು 99% ನಾವು ಬೋಧಿಸ್ತೀವಿ, 1% ಆಟೋಟಕ್ಕೆ ಅವಕಾಶ ಕೊಡ್ತೀವಿ, ಇಲ್ಲ ಅಂತಲ್ಲ. ಅದನ್ನು ಸಹ ಪೇರೆಂಟ್ಸ್ ಬೇಡಪ್ಪ ಆಟ ಮಾಡಿ ಏನ್ ಮಾಡೋದಿದೆ ಬಿಡು ಅಂತ ಹೇಳುವಂತ ಪೇರೆಂಟ್ಸ್ ಇದ್ದಾರೆ. ಉದಾಹರಣೆ ನಂದೇ ತಗೊಂಡ್ರೆ ನಮ್ಮ ತಂದೆ ನಮ್ಗೆ ಆಟ ಆಡ್ಲಿಕ್ಕೆ ಬೈತಾ ಇದ್ರು ಅಥವಾ ಒಳಗೆ ಕುಳಿಸ್ಬಿಡ್ತಿದ್ರು. ಬಟ್ ಯಾವಾಗ ನಾನು ಇಲಾಖೆಗೆ ಸೇರ್ಬೇಕಾಯ್ತು, ಅನಿವಾರ್ಯವಾಗಿ ಎಂಡ್ಯೂರೆನ್ಸ್ ಟೆಸ್ಟ್ 1600 ಮೀಟರ್ನ ಇಷ್ಟೇ ಟೈಮಲ್ಲಿ ಓಡಬೇಕು, ಲಾಂಗ್ ಜಂಪ್ ಮಾಡಬೇಕು, ಹೈ ಜಂಪ್ ಮಾಡಬೇಕು ಅನ್ನುವಂಥ ಸ್ಪರ್ಧೆಯನ್ನ ಇಟ್ಬಿಟ್ಟು. ಸೊ ಪಾಸ್ ಆಗಬೇಕಿದ್ರೆ ಕಂಪಲ್ಸರಿಯಾಗಿ ಈ ಕೆಪಾಸಿಟಿ ಬೇಕೇ ಬೇಕು ಮಕ್ಕಳೇ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಥಿಂಗ್, ಕೇವಲ ಇದು ಕ್ವಶನ್ ಕರಾಟೆದಲ್ಲ. ಪ್ರಾವೀಣ್ಯವನ್ನು ಪಡೆದ್ರಿಂದ ನಮ್ಮ ಕೆಲವರಿಗೆ ಅನಿಸಬಹುದು ಮಗು ತನ್ನ ಸ್ವರಕ್ಷಣೆಯನ್ನ ಮಾಡಿಕೊಳ್ಳಬಹುದಂತೆ. ಈ ಕರಾಟೆಗೆ ಇತಿಹಾಸ ಇದೆ. ಕುಂಫು ಇರ್ಬೋದು, ಕರಾಟೆ ಇರಬಹುದು. ಓನ್ಲಿ ಇಂಡಿಯನ್ ಬೆಲ್ಟ್, ಇಂಡಿಯಾ ಅಂಡ್ ಚೀನಾ ಏರಿಯಾದಲ್ಲಿ ಬೇರೆ ವೆಸ್ಟರ್ನ್ ಕಂಟ್ರಿಗಳಿಂದ ಬಂದಂಥವರು ಆಲ್ಮೋಸ್ಟ್ ಆಯುಧಗಳಿಂದ ಅಟ್ಯಾಕ್ ಮಾಡ್ತಾ ಇದ್ರು. ಆವಾಗ ಸ್ವರಕ್ಷಣೆಗಾಗಿ ಈ ಕುಂಫು ಇರ್ಬೋದು, ಕರಾಟೆಯನ್ನ ಕಲ್ತ್ಕೊಳ್ತಾರೆ. ಈವನ್ ಅವನು ಸ್ಟ್ಯಾಬ್ ಮಾಡ್ಲಿಕ್ಕೆ ಬಂದ್ರೆ, ಚಾಕುವನ್ನ ನಿಮಗೆ ಇರಲಿಕ್ಕೆ ಬಂದ್ರೆ ಅದನ್ನ ಯಾವ ರೀತಿ ಎದೆ ಸ್ಟಾಪ್ ಮಾಡೋದಂತ ಅದರ ಡೈರೆಕ್ಷನ್ ಅನ್ನ ಡಿವಿಯೇಟ್ ಮಾಡ್ಬೋದು ಅನ್ನುವಂತ ಒಂದು ಅದ್ಭುತವಾದ ಕಲೆ ಇದೆ. ಇದನ್ನ ಮಕ್ಕಳೇ ನೀವು ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಥಿಂಗ್, ಪಂಚ್ ಅನ್ನೋ ವಿಚಾರ ಬಂದಾಗ ಆಲ್ವೇಸ್ ವೆರಿ ವೈಟಲ್ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಇದೆ. ಬಟ್ ಡೋಂಟ್ ಯೂಸ್ ದೇ, ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದ್ಸರಿ ಮಕ್ಕಳಲ್ಲಿ ಸುಮಾರು 18 ವರ್ಷ ಅಥವಾ 16-17 ವರ್ಷ ಬಂದಾಗ ಸ್ವಲ್ಪ ಪಂಚಿಂಗ್ ಬುದ್ಧಿ ಬಂದಿರ್ತದೆ, ತಗೊಂಡು ಯಾರಿಗಾದ್ರು ಪಂಚ್ ಮಾಡಬಹುದು. ಅದೇನಾದ್ರೂ ವೈಟಲ್ ಪಾರ್ಟ್ ಇಲ್ಲಿ ಬಿತ್ತು, ಟೆಂಪೋರಲ್ ರೀಸನ್ ಅಥವಾ ಬೇರೆ ಕಡೆ ಬಿತ್ತಂದ್ರೆ ಆ ರಿಸ್ಕ್ ಆಗಬಹುದು. ಪೇರೆಂಟ್ಸ್ ಬಿ ಕೇರ್ಫುಲ್, ಎಸ್ಪೆಷಲಿ ಕರಾಟೆ ಕುಂಫು ವಿಚಾರದಲ್ಲಿ ಮಕ್ಕಳು. ಇನ್ನೊಂದು, ಮಗುವಿಗೆ ಒಂದು ಕೆಪಾಸಿಟಿ ಇರ್ತದೆ. ಸಮ್ ಜಿಮ್ನಾಸ್ಟಿಕ್ ಪ್ಲೇಯರ್ಗಳು ಇದೇ
ನಾಲೆಜ್ ಇಂದ ಕೆಪಾಸಿಟಿ ಬೆಳೀತಾ ಬರ್ತಾ ಇರ್ತಾರೆ. ಬಟ್ ಓಪನ್ ಅಂತ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು? ಫಾರ್ ಎಕ್ಸಾಂಪಲ್, ಬಾಂಗ್ಲಾದೇಶಲ್ಲಿ ಏನು ನಡೀತಾ ಇದೆ, ಇರಾನ್ದಲ್ಲಿ ಏನು ನಡೀತಾ ಇದೆ, ಇಸ್ರಾಯೇಲ್ದಲ್ಲಿ ಏನು ನಡೀತಾ ಇದೆ, ಅಥವಾ ಜೆಲ್ನೆಸ್ಕ್ ಏರಿಯಾದಲ್ಲಿ ಏನು ನಡೀತಿದೆ ಅನ್ನೋದನ್ನ ತಮಗೆಲ್ಲ ತಿಳಿತಾ ಇದೆ. ಸೊ ಈಗ ನಮ್ಮ ಮಿಲಿಟರಿ ಕೆಪಾಸಿಟಿ ಇನ್ನೂ ಹೆಚ್ಚು ಮಾಡ್ಕೊಳ್ಬೇಕಾಗಿದೆ, ಬಟ್ ನಾವು ಸೆಲೆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ಮಕ್ಕಳಿಗೆ ಈ ರೀತಿಯಾದ ಒಂದು ದೈಹಿಕ ಸಾಮರ್ಥ್ಯದ ಟ್ರೈನಿಂಗ್ ಕೊಡೋದ್ರಿಂದ ಮುಂದಿನ ದಿನದಲ್ಲಿ ತಮ್ಮ ಶಿಕ್ಷಣದ ಜೊತೆಯಾಗಿ ಮಕ್ಕಳುಗಳು ಈ ದೇಶದ ರಕ್ಷಣೆಯ ಸಾಮರ್ಥ್ಯವನ್ನು ತಮ್ಮ ಮೇಲೆ ಹೊರಬಹುದು. ಎಲ್ಲ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ನಾ ಮತ್ತೆ ಫಸ್ಟ್ ವರ್ಡ್ ಹೇಳಿದ್ದೇನೆ, ದ ಡೇ ಆಫ್ ಸಕ್ಸಸ್. ದ ಸಕ್ಸಸ್ 100% ಗೋಸ್ ಟು ದ ಪೇರೆಂಟ್ಸ್, ನಾಟ್ ಟು ದ ಸ್ಟೂಡೆಂಟ್ ಅಥವಾ ಮಕ್ಕಳಿಗೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಪೇರೆಂಟ್ಸ್ಗಳು ಮುಂದೆ ಬಂದು ತಮ್ಮ ಮಕ್ಕಳನ್ನ ಕಳಿಸಿಲ್ಲ ಅಂದ್ರೆ ಈ ಸಕ್ಸಸ್ ಬರ್ತಿದ್ದಿಲ್ಲ. ಬಟ್ ತಮ್ಗೆ ಅನಿಸ್ಬೋದು, ತಮ್ಮ ಮಗು ಕೇವಲ ದೈಹಿಕ ರಕ್ಷಣೆಗೆ ಅಥವಾ ಒಂದು ಹೆಣ್ಣು ಮಗಳು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಅವ್ರ ಸಂಪೂರ್ಣ ಕೆಪಾಸಿಟಿ ಡೆವಲಪ್ ಮಾಡಲಿಕ್ಕೆ, ಎಸ್ಪೆಷಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಥವಾ ಮನುಷ್ಯನ ದೈಹಿಕ ಸಾಮರ್ಥ್ಯ. ಹಿಂದಿನ ಕಾಲದಲ್ಲಿ ಕೇಳಬಹುದು, ನಮ್ಮ ಋಷಿ ಮುನಿಗಳು ಒಂದು ಉಪವಾಸದ ಮುಖಾಂತರ ಅಥವಾ ತಪಸ್ಸಿನ ಮುಖಾಂತರ, ತಪಸ್ಸಂದ್ರೆ ಒಂದು ಕಾಲಲ್ಲಿ ನಿಂತೆ ತಪಸ್ಸು ಮಾಡಿ ಸಾಧನೆಗಳನ್ನು ಮಾಡ್ತಾ ಇದ್ರು. ಈ ಕರಾಟೆ ಅಂದ್ರೂ ಹಾಗೇನೆ, ನಮ್ಮ ಕರಾಟೆ ಗುರುಗಳಿಗೆ ಗೊತ್ತಿರಬೇಕು. ಆ ರೀತಿಯಾದಂಥ ಒಂದು ಟ್ರೈನಿಂಗ್ ಅನ್ನ ತಾವುಗಳು ಕೊಟ್ಟಿದ್ದೀರಾ. ಮುಂದಿನ ಭಾರತದ ಭವಿಷ್ಯಕ್ಕೆ ಈಗ ಯಾವುದೇ ಇಲಾಖೆ, ಮುಖ್ಯವಾಗಿ ಪೊಲೀಸ್ ಇಲಾಖೆ, ಕೆಲವು ಇಲಾಖೆ ಅಥವಾ ಮಿಲಿಟರಿಯಲ್ಲಿ ಕಂಪಲ್ಸರಿ ಕರಾಟೆ ಇದ್ದೇ ಇದೆ. ಕರಾಟೆಯನ್ನು ಕಲೀಲೇಬೇಕು. ಹಾಗೇನೆ ನಿಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕು. ಮುಖ್ಯವಾಗಿ ಸ್ಕಿಪ್ ಕೆಪಾಸಿಟಿ ಬೇಕು. ಅಥವಾ ಅತ್ಯಂತ ದುರ್ಗಮವಾದಂಥ ಕಾಡನ್ನ ಸಾಗಬೇಕಾಗಿದೆ ಅಥವಾ ಗುಡ್ಡಗಾಡನ್ನು ಹತ್ಕೊಂಡು ಬೇಕಾಗಿದೆ ಅಂದಮೇಲೆ 100% ಮಗುವಿಗೆ ಸ್ಕಿಪ್ಪಿಂಗ್ ಕೆಪಾಸಿಟಿ ಬೇಕು. ಈ ಸ್ಕಿಪ್ಪಿಂಗ್ ಬರ್ಬೇಕಂತ ಹೇಳಿದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಈ ಮಾತನಾಡಿ, ನೋಡಿದ್ರೆ ಸಣ್ಣವರಿಂದ ಹಿಡಿದು ಒಂದು ನಮ್ದು ಹೈಸ್ಕೂಲ್ ಮಕ್ಕಳ ತನಕ ಏನು ಮಕ್ಕಳಿದ್ರೆ ನೀವು ಕರಾಟೆಯಲ್ಲಿ ತರಬೇತಿಯನ್ನು ಪಡೆದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಒಂದೊಳ್ಳೆ ಪರ್ಫಾರ್ಮನ್ನ ಮಾಡಿದಿರಿ, ಒಂದು ಒಳ್ಳೆ ಸಾಧನೆಯನ್ನು ಮಾಡಿದಿರಿ. ನಿಮ್ಮ ಸಾಧನೆಗೆ ತುಂಬಾನೇ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಜೊತೆಗೆ ಈ ಸಾಗರ ಕರಾಟೆ ಅಕಾಡೆಮಿ ಇನ್ಸ್ಟಿಟ್ಯೂಷನ್ ಏನಿದೆಯೋ ಅದು ಸಹ ಇಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದೆ ಅಂತ ನಾವು ಅನ್ಕೊಳ್ತೀವಿ. ಕರಾಟೆ ಅನ್ನೋದು ಏನು ಅಂತಂದ್ರೆ ಅದರಿಂದ ತುಂಬಾನೇ ನಮಗೆ ಲಾಭ ಉಂಟು. ಸೆಲ್ಫ್ ಡಿಫೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಂತ ಸಂದರ್ಭಗಳಲ್ಲಿ ಅದು ನಮಗೆ ಹೆಲ್ಪಿಗೆ ಬರುತ್ತೆ. ಜೊತೆಗೆ ನಮ್ದು ದೈಹಿಕವಾಗಿ, ಮಾನಸಿಕವಾಗಿ, ಜೊತೆಗೆ ಇಮೋಷನಲ್ ಆಗಿ ನಮ್ಮನ್ನ ಒಂದಿಷ್ಟು ಸುಸ್ಥಿರತೆಗೆ, ಯಾವಾಗಲೂ ನಮ್ಮ ಸುಸ್ಥಿರವಾಗಿ ಇಡ್ಲಿಕ್ಕೆ ತುಂಬಾನೇ ಅದು ನಮಗೆ ಸಹಾಯ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಹೆಣ್ಮಕ್ಳಿಗೆ ತುಂಬಾನೇ ಇಂಪಾರ್ಟೆಂಟ್ ಈ ಕರಾಟೆ ಅನ್ನೋದು. ನಾವು ನೋಡಿದಾಗ ಅನೇಕ ಹೆಣ್ಮಕ್ಳು ಇದರಲ್ಲಿ ನೀವು ಭಾಗವಹಿಸಿ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿದಿರಿ. ಈ ನಿಮ್ಮ ಜರ್ನಿ ಏನಿದೆಯೋ ಈ ಕರಾಟೆಯ ಕ್ಷೇತ್ರದಲ್ಲಿ ನೀವು ತರಬೇತಿಯನ್ನು ಪಡೆದು ಈ ಮಟ್ಟಕ್ಕೆ ನೀವು ಬ್ಲ್ಯಾಕ್ ಬೆಲ್ಟ್ ಸಾಧನೆಯನ್ನ ಕೆಲವರು ಮಾಡಿದಿರಿ. ಮತ್ತೆ ಆ ದಿಸೆಯಲ್ಲಿ ಕೆಲವರು ಹೆಜ್ಜೆಗಳನ್ನ ಏನಿಟ್ಟಿದ್ದೀರೋ, ಮತ್ತೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಏನೊಂದು ಒಳ್ಳೆಯ ಸ್ಥಾನವನ್ನು ಪಡೆದಿದ್ದೀರೋ, ನಿಜವಾಗೂ ಹೆಮ್ಮೆ ಪಡುವಂಥದ್ದು. ಈ ನಿಮ್ಮ ಸಾಧನೆಯ ಹಾದಿ ಇನ್ನಷ್ಟು ವಿಸ್ತಾರವಾಗಲಿ, ದೀರ್ಘವಾಗಲಿ ಎನ್ನುವ ಮಾತುಗಳನ್ನ ಹೇಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳಿಗೆ ಬಹಳ ಆದ ಅವಶ್ಯಕತೆ ಇದೆ ಕರಾಟೆ ಅನ್ನೋದು. ಯಾಕಂದರೆ ನಮಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಆತಂಕಗಳು ಅಥವಾ ಸಂದರ್ಭಗಳು ನಮಗೆ ತೊಂದರೆ ಆಗೋಂಥ ಸಂದರ್ಭಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಎಲ್ಲೋ ಒಂದು ಕಡೆ ಈ ರೀತಿಯ ಕರಾಟೆಯನ್ನು ನಾವು ತರಬೇತಿ ಪಡೆದಿದ್ರೆ, ಆ ಸಂದರ್ಭದ ತಕ್ಕಾಗಿ ನಾವು ಅದನ್ನು ಉಪಯೋಗಿಸಿದ್ರೆ ಎಲ್ಲ ಒಂದು ಕಡೆ ನಮ್ಮ ಅವತ್ತಿನ ಸಂದರ್ಭಕ್ಕೆ ನಾವು ರಕ್ಷಣೆ ಮಾಡ್ಕೊಂಡು ಬರೋಕ್ಕೆ ಬಹಳ ಅನುಕೂಲ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಬಹುಶಃ ಎಲ್ಲ ನಾವು ಮಕ್ಕಳಿಗೂ ಸಹ ಪ್ರಾಥಮಿಕ ಹಂತದಲ್ಲೇ ಎಲ್ಲ ನಮ್ಮ ಮಕ್ಕಳಿಗೂ ಸಹ ಈ ಕರಾಟೆಯ ಒಂದು ತರಬೇತಿಯನ್ನು ಪಡ್ಕೊಳ್ಳಲು ಸಲಹೆ ಕೊಡಬೇಕು. ಇವತ್ತು ಈ ಸಾಗರದಲ್ಲಿ
ಇಂಥ ಒಂದು ಕರಾಟೆ ಸ್ಕೂಲಲ್ಲಿ ಮಾಡಿ ನಮ್ಮ ಪಂಜಾಬ್ನವ್ರು ನಮ್ಮ ಸುಧಾಕರ್ ಅವರು ಹೇಳ್ತಾ ಇದ್ರು ಮೊನ್ನೆ, ಬಹಳ ಈ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಕರಾಟೆ ಸ್ಕೂಲ್ ತರಬೇತಿನೂ ಕೊಟ್ಟು ಮತ್ತು ಇತರೆ ಸಹ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿ ಯಾರಿಗೆ ಶಿಕ್ಷಣಕ್ಕೆ ಒಂದೊಳ್ಳೆ ಅನಾನುಕೂಲ ಇದೆ ಅಂಥ ಮಕ್ಕಳಿಗೆ ಅವ್ರ ಕೈಲಾದಷ್ಟು, ಯಾಕಂದರೆ ಇವತ್ತು ಅನಾನುಕೂಲ ಇದ್ದಂಥ ಎಲ್ಲ ಮಕ್ಕಳಿಗೂ ಸಹ ಪ್ರೋತ್ಸಾಹ ಕೊಡೋಕ್ಕಾಗಲ್ಲ ಒಬ್ಬರ ಕೈಯಿಂದ, ಆದರೂ ಸಹ ಅವರಿಗೆಲ್ಲ ಒಂದು ಕಡೆ ಇಂಥ ಮಕ್ಕಳಿಗೆ ಕಷ್ಟ ಇದೆ ಅಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ಜನಿಗೆ ಸಹಾಯ ಮಾಡಿದ್ದಾರೆ. ಕರಾಟೆ ಸ್ಕೂಲ್ ಮಕ್ಕಳಿಗೂ ಸಹ ಸಾಕಷ್ಟು ಜನ ಅವ್ರನ್ನ ಮಕ್ಕಳು ಕರ್ಕೋಗಿ ಆಸಕ್ತಿಯಿಂದ ಅವ್ರಿಗೆ ತರಬೇತಿ ಕೊಟ್ಟು ಇವತ್ತು ಕೆಲವೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಸಹ ಯಶಸ್ವಿಯಾಗಿ ಬಂದಿದ್ದಾರೆ. ಈ ರೀತಿಯ ಒಂದು ಸಾರ್ವಜನಿಕ ಜೀವನದಲ್ಲಿ ಈ ರೀತಿಯ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಈ ರೀತಿಯ ಒಂದು ಪ್ರೋತ್ಸಾಹ ಕೊಡೋದು ಭಾಳ ಅಪರೂಪ. ಇದು ಎಲ್ಲ ಕಡೆ ಇಂಥವ್ರನ್ನ ನಾವು ನಾವೆಲ್ಲರೂ ಒಂದು ಪ್ರೋತ್ಸಾಹ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಒಂದು ಇಂಥ ಬೆಳವಣಿಗೆಗಳು ನಡೀತವೆ. ಈಗ ಶಿವಮೊಗ್ಗ ಕರಾಟೆ ಸಂಸ್ಥೆಯ ವಿನೋದ್ ಮಾತನಾಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ತಾಲೂಕಿನಲ್ಲಿ ಕರಾಟೆ ಅನ್ನೋದು ಮತ್ತೆ ಎಲ್ಲ ಸ್ಪೋರ್ಟ್ಸ್ಗಳು ಕಾಮನ್ ಆಗಿ ಫೇಮಸ್ ಇದ್ದೇ ಇದೆ. ಅಲ್ಲಿ ಇರುವಂಥ ಸ್ಪೋರ್ಟ್ಸ್ಮನ್ಗಳಾಗಿರ್ಬೋದು, ಅಲ್ಲಿರುವಂಥ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ತಾಲೂಕಿನಲ್ಲಿ ಅಂದರೆ ಶಿವಮೊಗ್ಗ ಹೆಡ್ ಕ್ವಾರ್ಟರ್ನಲ್ಲಿ ಇರುವಂಥದ್ದು ಎಲ್ಲ ಫೇಮಸ್ ಇದೆ. ಆದರೆ ಕಂಪೇರ್ ಟು ಶಿವಮೊಗ್ಗ ತಾಲೂಕು ಬೇರೆ ಬೇರೆ ತಾಲೂಕು ಇರ್ತಾರೆ, ಹೊಸನಗರ, ತೀರ್ಥಹಳ್ಳಿ, ಶಿಕಾರಿಪುರ, ಈ ರೀತಿ ಬೇರೆ ಬೇರೆ ಅದರ್ ತಾಲೂಕುಗಳು. ಈ ತಾಲೂಕುಗಳಲ್ಲಿ ಎಲ್ಲ ಸ್ಪೋರ್ಟ್ಸ್ಗಳು ಅಷ್ಟು ಡೆವಲಪ್ಮೆಂಟ್ ಇಲ್ಲ. ನಮ್ಮ ಶಿವಮೊಗ್ಗದ ಸಿಟಿಯಲ್ಲಿ ಮಾತ್ರ ಚೆನ್ನಾಗಿ ಡೆವಲಪ್ಮೆಂಟ್ ಇರೋದು. ಆದರೆ ಕರಾಟೆ ವಿಷಯಕ್ಕೆ ಬಂದರೆ ಶಿವಮೊಗ್ಗ ಸಿಟಿನ ಬಿಟ್ಟರೆ ಬೇರೆ ತಾಲೂಕುಗಳು ತುಂಬಾ ಹಿಂದೆ ಇದೆ, ತುಂಬಾ ಹಿಂದೆ ಇದೆ. ಆದರೆ ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ ಮಾತ್ರ ನಮ್ಮ ಶ್ರೀ ಪಂಜಪ್ಪ ಅವರ ನೇತೃತ್ವದಲ್ಲಿರುವಂತಹ ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ ಸಾಕಷ್ಟು ಈಗ ಡೆವಲಪ್ಮೆಂಟ್ ನಲ್ಲಿದೆ. ಯಾಕಂದ್ರೆ ಈ ತರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಲ್ಲ, ಅದ್ರ ಜೊತೆಯಲ್ಲಿ ಮಕ್ಕಳು ಅಷ್ಟೇ ಒಳ್ಳೆ ಅಚೀವ್ಮೆಂಟ್ ಮಾಡಿಲ್ಲ ಬೇರೆ ತಾಲೂಕಿನ ಮಕ್ಕಳು. ಬಟ್ ನಮ್ಮ ಇಡೀ ಜಿಲ್ಲೆಯಲ್ಲಿ ಈ ತಾಲೂಕಿನ ಮಕ್ಕಳು ಮುಂದೆ ಇದ್ದಾರೆ, ಮತ್ತೆ ಈ ಒಂದು ಕರಾಟೆ ಇನ್ಸ್ಟಿಟ್ಯೂಟ್ ಸಹ ಮುಂದೆ ಇದೆ. ಹಾಗಾಗಿ ನೀವು ಇಲ್ಲಿ ಮಕ್ಕಳನ್ನ ಕಳಿಸ್ತಾ ಇರೋದು ಒಳ್ಳೆ ಒಂದು ಉದ್ದೇಶನ ತಗೊಂಡಿದ್ದೀರಾ ನೀವು ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗೆ ಈಗಾಗಲೇ DYSP ಸಾಹೇಬರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಾನೆಲ್ಲ ಯೂನಿವರ್ಸಿಟಿ ಕುತ್ಕೊಂಡು ಇರೋ ಪ್ರೊಫೆಸರ್ ಮಾತಾಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ ಅಂತ ನನಗೆ ಅನಿಸ್ತು. ಹಾಗೆ BEO ಸಾಹೇಬರು, ಸಾಮಾನ್ಯವಾಗಿ ಅಧಿಕಾರಿಗಳು ಸಾಟರ್ಡೆ ಸಂಡೇ, ಫೋರ್ತ್ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಇದ್ರೆ ಬರೋದೇ ಇಲ್ಲ. ಬಟ್ ಅವ್ರು ಪಾಪ ಬಂದು ಇಷ್ಟೊತ್ತು ತನಕ ನಿಮಗೋಸ್ಕರ ಎಲ್ಲ ಕೂತಿದ್ದಾರೆ. ಆಮೇಲೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮತ್ತೆ ಇಲ್ಲಿನ ಮಾಜಿ ಪುರಸಭೆ ಅಧ್ಯಕ್ಷರು, ಮತ್ತೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರೆಲ್ಲ ಬಂದಿದ್ದಾರೆ. ಸೊ ನಿಮ್ಮನ್ನೆಲ್ಲ ಅವ್ರು ಪ್ರೋತ್ಸಾಹ ಮಾಡಲಿಕ್ಕೆ ಅಭಿನಂದನೆ ಸಲ್ಲಿಸಕ್ಕೆ ಬಂದಿದ್ದಾರೆ. ಅವ್ರಿಗೂ ವೈಯಕ್ತಿಕವಾಗಿ ನನ್ನ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಮಕ್ಕಳು ಚೆನ್ನಾಗಿ ಕಲೀರಿ, ಕಲ್ತ್ಬಿಟ್ಟು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಶಾಲಾ ಮಟ್ಟದ ಕರಾಟೆ ಪಂದ್ಯಾವಳಿಗಳು ಬರುತ್ತೆ 6ನೇ ಕ್ಲಾಸ್ ಮೇಲ್ಪಟ್ಟ ಮಕ್ಕಳಿಗೆ. ಅದರಲ್ಲಿ ನೀವು ಭಾಗವಹಿಸಿ, ಅದರಲ್ಲಿ ನೀವು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಗೆದ್ರೆ ನಿಮಗೆ ಸ್ಕಾಲರ್ಶಿಪ್ಗಳು ಬರುತ್ತೆ, ಸ್ಪೋರ್ಟ್ಸ್ ಕೋಟಾ ಸಿಗುತ್ತೆ ನಿಮಗೆ. ಅದರಿಂದ ನಿಮಗೆ ಜಾಬ್ ರಿಸರ್ವೇಷನ್ಸ್ ಎಲ್ಲ ಇದೆ ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ. ಹಾಗಾಗಿ ಆದಷ್ಟು ಈ ಒಂದು ಏನು ಇವೆಂಟ್ಸ್ ಬರುತ್ತೆ, ಇವೆಂಟ್ಸ್ ನಲ್ಲಿ ನೀವು ಭಾಗವಹಿಸಿ ಏನು ಸಿಗುತ್ತಲ್ಲ ಅನುಭವ, ಈ ಅನುಭವ ನೀವು ಸರ್ಕಾರಿ ಕ್ರೀಡಾಕೂಟಗಳು ಬರುತ್ತಲ್ಲ ವರ್ಷ. ವೇದಿಕೆಯಲ್ಲಿ ಮಹಿಳಾ ಸಮಾಜದ ಅಧ್ಯಕ್ಷೆ ನಂದಾ ಗಜನೂರು, ಪತ್ರಕರ್ತ ಜಿ ನಾಗೇಶ್, ಸಾಗರ್ ಕರಾಟೆ ಸಂಸ್ಥೆ ಸಂಸ್ಥಾಪಕ ಶಿಯಾನ್ ಪಂಚಪ್ಪ ಇನ್ನಿತರರು ಹಾಜರಿದ್ದರು. ಸನ್ನಿಧಿ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಮಣಿಕಂಠ ಸ್ವಾಗತಿಸಿದರು. ಕಿರಣ್ ಕುಮಾರ್ ಪ್ರಾಸ್ತಾವಿಕ ಮಾತನಾಡಿದರು. ರೇಖಾ ವಂದಿಸಿದರು. ಸುಧಾಕರ್ ಕುಗ್ವೆ ಕಾರ್ಯಕ್ರಮ ನಿರೂಪಿಸಿದರು. ಸಾಗರ ನಗರ ವ್ಯಾಪ್ತಿಯ ಶಾಲಾ ಕಾಲೇಜುಗಳ ಒಳಗೆ ಅನಗತ್ಯವಾಗಿ ಪ್ರಾಚಾರ್ಯರ ಅನುಮತಿ ಇಲ್ಲದೆ ಪ್ರವೇಶ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು DYSP ಗೋಪಾಲಕೃಷ್ಣ ಟಿ ನಾಯ್ಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿರುವ ಅವರು, ಇತ್ತೀಚಿನ ದಿನದಲ್ಲಿ ನಮ್ಮ ಸಾಗರ ತಾಲೂಕಿನಲ್ಲಿ ಮುಖ್ಯವಾಗಿ ಟೌನ್ ವಿಭಾಗದಲ್ಲಿ ಈ ಸ್ಕೂಲ್ ಹುಡುಗರು ಅಂದರೆ ಹೈಸ್ಕೂಲ್ ಅಥವಾ ಕಾಲೇಜ್ ವಿಭಾಗದಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ಕೂಗುಗಳು ಕೇಳಿ ಬರ್ತಾ ಇದ್ವು. ರೀಸೆಂಟಾಗಿ ನಮ್ಮದು ಇಲ್ಲಿ ನೆಹರು ಮೈದಾನದ ಹತ್ರ ಕೆಲವೊಂದು ಪಡ್ಡೆ ಹುಡುಗರು ಬೈಕ್ ತಂದು ಮುಖ್ಯವಾಗಿ ಹೆಣ್ಮಕ್ಳು ಹೋಗ್ಬೇಕಿದ್ರಲ್ಲ ಅಲ್ಲಿ ನಿಂತ್ಕೊಂಡು ಕಿರಿಕಿರಿ ಮಾಡ್ತಾರೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ರೀಸೆಂಟಾಗಿ ಒಂದು 4-5 ದಿವಸ ಹಿಂದೆ ಒಂದು 25 ಬೈಕ್ ಸವಾರರನ್ನು ತಡೆದು ನಿಲ್ಲಿಸಿ ಅವ್ರ ಮೇಲೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿದ್ದೀವಿ. ಅದೇ ರೀತಿ ಒಂದು 4 ದಿವಸ ಹಿಂದೆ ಇಂದಿರಾ ಗಾಂಧಿ ಕಾಲೇಜ್ ಬಳಿಯಲ್ಲಿಯೂ ಸಹ ಕೆಲವೊಬ್ಬರು ಏನೋ ಒಳಗಡೆ ಹೋಗಿದ್ದರು ಅಥವಾ ವಿದೌಟ್ ರೀಸನ್ ಕಾರಣ ಇಲ್ಲದೆ ಒಳಗಡೆ ಹೋಗಿದ್ದರು, ಹೆಣ್ಮಕ್ಳು ವಿದ್ಯಾಲಯ ಇರ್ತಾರೆ ಅಂತ ಗೊತ್ತಾದ ನಂತರದಲ್ಲಿ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಿ ನಮ್ಮ ಮುಖ್ಯವಾಗಿ ನಗರ ಠಾಣೆಯ ಸಿಬ್ಬಂದಿಯ ಸಹಾಯದಿಂದ ಈಗಾಗಲೇ 4 ಮಂದಿ ಯುವಕರನ್ನು ಕರೆಸಿ ಅವ್ರ ಮೇಲೆ ಈಗಾಗಲೇ ಕ್ರಮವನ್ನು ತಗೊಂಡಿದ್ದೀವಿ. ಕರ್ನಾಟಕ ಪೊಲೀಸ್ ಕಾಯ್ದೆ ಅಡಿಯಲ್ಲಿ ಅವರ ಪ್ರಕರಣ ದಾಖಲಾಗಿರ್ತದೆ.
ಮತ್ತು ಅವರಿಗೆ ಸೂಕ್ತ ಎಚ್ಚರಿಕೆಯನ್ನು ನೀಡಿದ್ದೀವಿ. ಈಗ ನಾನು CDC ಮೆಂಬರ್ ನಾನು ಇದ್ದೀನಿ, ನಮ್ಮ ಶಾಸಕರಿದ್ದಾರೆ ಮತ್ತು ಎಲ್ಲ ಪ್ರಿನ್ಸಿಪಾಲ್ಸ್ ಇದ್ದಾರೆ. ಆಲ್ ದ ಕಾಲೇಜ್ ಯಾರೇ ವಿದ್ಯಾರ್ಥಿಗಳನ್ನು ಬಿಟ್ಟು ಬೇರೆ ಯಾರೂ ಸಹ ಕಾಲೇಜ್ ಒಳಗಡೆ ಹೋಗೋದಾಗಲಿ, ಕಾಲೇಜ್ ಒಳಗಡೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಮಾಡಿದ್ರೆ ವಿದೌಟ್ ಪ್ರಿನ್ಸಿಪಾಲ್ ಪರ್ಮಿಷನ್ ಅದನ್ನು ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಮುಂದಿನ ದಿನದಲ್ಲಿ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಚ್ಚರಿಕೆ ವಹಿಸಲಾಗ್ತದೆ. ಬಟ್ ಸಾರ್ವಜನಿಕರಿಗೆ ಇಷ್ಟೇ ವಿಚಾರ, ಕಾಲೇಜ್ಗಳ ಮುಂದೆ ಅಥವಾ ಕಾಲೇಜ್ ಮಕ್ಕಳು ಹೋಗುವಂಥ ರಸ್ತೆಯಲ್ಲಿ ಅಥವಾ ಕಾಲೇಜ್ ಪ್ರಿಮೈಸಸ್ದಲ್ಲಿ ಇಂಥ ಕಾರ್ಯಕ್ರಮವನ್ನು ಬಡಿದೇ ಬರಿತೀವಿ ಅಂತ ಮಾಹಿತಿನ ಕೊಡ್ತಾ ಇದ್ದೀವಿ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.